ಮಾಡ್ರಿ ವಿದ್ಯಾರ್ಥಿಗಳ ದಶಮಾಂಶ ಒಂದದ ಸರಿಯಾಗಿ ಮಾಡ್ರಿ ನೋಡ್ರಿ ಹೆಂಗೆ ಮಾಡಬೇಕು. ಇಂಥ ಲೆಕ್ಕಗಳನ್ನು ಅಗಾಳಿದೂ ಬರ್ತಿತ್ತು OMR ಥಿಯರಿ, ಆದ್ರೆ ನೀವು ಭಾಳ ಕನ್ಫ್ಯೂಸ್ ಮಾಡ್ಕೊ. ಇದು ಭಾಳ ಸುಲಭ. OMR ಥಿಯರಿನೂ ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಪ್ರಯತ್ನ ಮಾಡ್ರಿ. ಹೆಂಗೆ ನಾ ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಮಾಡೋದಾಯ್ತು ಅಂದ್ರೆ ವಿಡಿಯೋ ಆನ್ ಮಾಡ್ರಿ. ಈಗ ಮ್ಯೂಟ್ ಮಾಡ್ರಿ, ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡ್ರಿ. ಇಲ್ಲಿ ಒಂದು ವಿಚಾರ ಮಾಡ್ರಿ, ಇದು ಶೇಕಡಾ ಲಾಭ ಬರ್ಬೇಕಾದ್ರೆ ಒಂದು ಟ್ರಿಕ್ಸ್ ಅದ. ನಾ ಹೇಳೋ ಪ್ರಕಾರ ನಾ ಹೇಳೋ ಒಂದು ಟ್ರಿಕ್ಸ್ ಮುಖಾಂತರ ನೋಡೋಣ. ಈಗ ನಾನು ಪ್ರಯತ್ನ ಮಾಡಿ ನೋಡ್ತೀನಿ, ಬಾಯಿದಿಂದ ಬರ್ತದ, ಇದು ಅಂದಾಜು ಬರ್ಬೋದು ಅಂತ ನಾ ಹೆಂಗೆ ಗೆಸ್ ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ತಾನೆ. ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಹಿಂಗಿದ್ದಾಗ ನಾವು OMR ಹೆಂಗೆ ಮಾಡಬೇಕು ಅನ್ನೋದು ಸ್ವಲ್ಪ ಅಂದಾಜ್ ಮೇಲೆ ನೋಡ್ಕೋಬೇಕು. ಮಾಡಿ ನೋಡೋದು ಭಾಳ ಚಲೋ. ಈ 5,000 ಏನದ ಕೊಂಡ ಬೆಲೆ ಅದ, ಮಾರಾಟದ ಬೆಲೆ ಏನದ 5,625 ಅದ. ಈ ಮಾರಾಟದ ಬೆಲೆದೊಳಗೆ ಕೊಂಡ ಬೆಲೆ ನೀವು ಕಳೆದ್ರಿ ಅಂದ್ರೆ 625 ಉಳಿತದ. ಇಲ್ಲಿ ಈ ಅಂಕಿ ಒಳಗೆ 625ಗೆ ಯಾವ್ದು ಭಾಗ ಹೋಗ್ತದ ಅದನ್ನು ವಿಚಾರ ಮಾಡ್ಬೇಕು. ನೋಡ್ರಿ, 625 ಅಂತೂ ಉಳಿತದ, ನಿಮ್ಗೆ ಗುರ್ತಾಗ್ಯದ. ಈಗ 5,000 ಕೊಂಡ ಬೆಲೆ ಅದ, ಮಾರಾಟ ಬೆಲೆ 5,625 ಅದ. ಇದ್ರಾಗ 5,000 ಕಳೆದ್ರಿ ಅಂದ್ರೆ 625 ಆಯ್ತು. 13ಲೆ ಭಾಗ ಹೋಗಂಗಿಲ್ಲ, ಅದು 625. ದಶಮಾಂಶ ಬಗ್ಗೆ ವಿಚಾರ ಮಾಡಬಾರ್ದು ಈಗ, ಯಾಕಂದ್ರೆ ಶೇಕಡಾದಾಗ ಕಂಡು ಹಿಡಿಯೋರು ಇದ್ದೀರಿ ಈಗ ನೀವು. ಈಗ 12ರಲ್ಲಿ ಹೋಗೋದಿಲ್ಲ, ಅದು 620. 13ಲೆ ಹೋಗೋದಿಲ್ಲ, 13.5ಲೆ ಹೋಗೋದಿಲ್ಲ, 12.5ರಲ್ಲಿ ಹೋಗ್ತದದು. ಯಾಕಂದ್ರೆ ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು 625 ಬಾಯಿಸಿ ನೋಡ್ರಿ. 625ಕ್ಕೆ ದಶಮಾಂಶ ತೆಗೆದು 125 ಬಾಯಿಸಿದ್ರೆ ಏನು ಬರ್ತದೆ? 125 ಒಂದಲ್ಲಿ 125 ಇದೆ. ಅಂದ್ರೆ ಈಗ ಯಾವ ಅಂಕೆಲೆ ಭಾಗ ಹೋತು? 125 ಭಾಗ ಹೋತಂದ್ರೆ ಬಹುಶಃ ಭಾಳ ಮಾಡಿ ಉತ್ತರ ಇದು ಸಿ ಆಗ್ಬೋದು. ನೋಡ್ರಿ, ಇದು ಥಿಂಕಿಂಗ್ ಪವರ್ ಬೇಕು. ಇಂಥ ಗಣಿತಗಳನ್ನು IAS ಎಕ್ಸಾಮ್ದಾಗ ಸಹಿತ ನೀವು ಈಸಿಯಾಗಿ ಬಿಡಿಸ್ಬೋದು. ವೇದಿಕ್ ಮ್ಯಾಥಮೆಟಿಕ್ಸ್ದಾಗ ಹಿಂಗೆಲ್ಲ ಕೆಲವೊಂದು ಟ್ರಿಕ್ಸ್ಗಳನ್ನು ಅವ್ರು ಹೇಳಿರ್ತಾರೆ. ಈಗ ನೀವೆಲ್ಲ ಹ್ಞೂ ಅಂತ ಲೆಕ್ಕ ಮಾಡ್ಕೋತ ಕೂಡೋದ್ರೊಳಗೆ, ಆದ್ರೆ ಭಾಳ ಹುಷಾರಿರ್ಬೇಕು. ಆದ್ರೂ ಒಂದು ಕಚ್ಚಾದ ಮಾಡಿ ನೋಡ್ಬೇಕು, ಯಾಕಂದ್ರೆ ಹಂಗೆ ಹೋಗ್ತಿರ್ತಾವೆ. ಇಲ್ಲಿ ನೋಡ್ರಿ, ಕೊಂಡ ಬೆಲೆ 5,000 ಅದ. ನೋಡ್ರಿ, ತಿಳಿಸಿ ನೋಡೋನು. ಕೊಂಡ ಬೆಲೆ ಬರೋಬ್ಬರಿ 5,000. ಮಾರಾಟದ ಬೆಲೆ ಬರೋಬ್ಬರಿ 5,625 ರೂಪಾಯಿ. ಕೊಂಡ ಬೆಲೆಗಿಂತಲೂ ಮಾರಾಟ ಬೆಲೆ ದೊಡ್ಡದಾತು. ಶೇಕಡಾ ಲಾಭ ಬರೋಬ್ಬರಿ ಎಷ್ಟು? ಶೇಕಡಾ ಲಾಭ ಬರೋಬ್ಬರಿ ಎಷ್ಟು? ನೋಡಿ, ಲಾಭ ಬರೋಬ್ಬರಿ ನಾ ಗೆಸ್ ಮಾಡಿದ್ದು ಬರ್ತದಿಲ್ಲ ನೋಡೋಣ. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ, ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಾಟ ಬೆಲೆ ಎಷ್ಟದ? 5,625 ಭಾಗಿಲೆ 5,000 ಬರೋಬ್ಬರಿ 625 ಏನಾಯ್ತು? ಲಾಭ ಬಂತು. ಶೇಕಡಾ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ, 100 ಗುಂಡ್ಲೆ ಲಾಭ ಸರ್ವಸ್ ಬಾಗಿಲೆ ಕೊಂಡ ಬೆಲೆ. ನೋಡಿ, ಬರೋಬ್ಬರಿ ಚಿನ್ನ ಹಾಕ್ರಿ. 100 ಗುಂಡ್ಲೆ ಲಾಭ 625 ಅದ. ಕೊಂಡ ಬೆಲೆ ಎಷ್ಟದ? 5,000 ಅದ. ನೋಡಿ, ಈ 1 2 ಹೋತು. 5 10ಲೆ 50, 5 125ಲೆ ನೋಡ್ರಿ. 5 1ಲೆ 5ರಲ್ಲೇ ಹೋಗ್ತದೆ. 5 10ಲೆ 50, 5 1ಲೆ 5, 5 2ಲೆ 5, 5 3ಲೆ 25 ಬರೋಬ್ಬರಿ 125 ಡಿವೈಡೆಡ್ ಬೈ
10 ಡಿವೈಡೆಡ್ ಒಂದು ಸೊನ್ನೆ ಬಂದದಂದ್ರೆ ನೀವೇನು ಮಾಡಬೇಕು, ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡ್ರಿ. 12.5%. ಆನ್ಸರ್ ಇಸ್ ಈಕ್ವಲ್ ಟು 12.5%. ಉತ್ತರ ಸಂಖ್ಯೆ ಸಿ. ನೋಡ್ರಿ, ನಾ ಹೇಳಿದ್ದು ಕಂಡು ಹಿಡಿದದ್ದು ನಿಮಗೆ ಇಂಥ ಥಿಂಕಿಂಗ್ ಪವರ್ ನಿಮ್ಮಲ್ಲಿ ಬರಬೇಕಾದ್ರೆ ನೀವು ಗಣಿತಗಳನ್ನು ರಿವಿಷನ್ ಮಾಡಬೇಕು, ರೀತಿ ಪ್ರಕಾರ ಗಣಿತ ಕಲಿಸಿರ್ಬೇಕಂದ್ರೆ ನನ್ನಂಗೆ ನೀವು ಆಗ್ತೀರಿ. ನನ್ನಂಗೆ ನೀವು ಶಾರ್ಪ್ ಆಗ್ಬೇಕಾದ್ರೆ ಮೊದಲು ಏನು ಮಾಡಬೇಕು ಅನ್ನೋದು ರೀತಿ ಪ್ರಕಾರ ಗಣಿತ ಕಲ್ತಿರಿ ಅಂದ್ರೆ ಟ್ರಿಕ್ಸ್ಗಳು ತಾವೇ ಬಂದುಬಿಡ್ತಾವೆ. ಈಗ ನೋಡಿ, 125ಕ್ಕೆ 10 ಬಂದಾಗ 0 ಬಂದಾಗ ನೀವು ದಶಮಾಂಶ ಇಟ್ಕೋಬೇಕು. ಯಾಕೆ ಶೇಕಡ ಏನದ ದಶಮಾಂಶದಾಗದ. ಆಮೇಲೆ 5 2 5 25 ಅದು ಮತ್ತೆ ಕಂತ್ರಾಟ್ ಹಿಡಿತದ. ಈಗ ಹಿಂಗೆ ನೀವು ದಶಮಾಂಶ ಮಾಡ್ಕೊಂಡು ಬಿಡ್ಬೇಕು. ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಶೇಕಡ ಚೆಂದ ಹಾಕ್ಬೇಕು. ನೋಡ್ರಿ ಎಷ್ಟು ಸರಳದ ಲೆಕ್ಕಿದು. ಕೊಂಡ ಬೆಲೆ 5,000, ಮಾರಾಟದ ಬೆಲೆ 5,000. 625ಕ್ಕೆ ಇಲ್ಲಿ ಯಾವ ಅಂಕಿಲೆ ಭಾಗ ಹೋಗ್ತದಂದ್ರೆ 125ರಲ್ಲೇ ಭಾಗ ಹೋಗ್ತದೆ. ಇದು ಹೋಗ್ಯೋದಿಲ್ಲ ನೋಡಿ. ಆಮೇಲೆ ಯಾವ ಅಂಕಿಲೆ ಭಾಗ ಹೋಗ್ಯದ ಅದು ಮುಂದೆ ಇದೇ ಉತ್ತರ ಆಗ್ತದಂತ ಅಲ್ಲಿ ಬಂತು ನೋಡಿ ಉತ್ತರ. ನಾ ಹೇಳಿದ್ದು ನಿಮಗೆ ತಿಳಿದದಂತ ತಿಳ್ಕೊಂಡೇನೆ ನೀವು. ನಾನು ಒಂದು ಬರೇ ಲಾಭ ಹಾನಿ ಲೆಕ್ಕದೊಳಗೆ ಅತಿ ಸಿಂಪಲ್ ಆಗಿ ಇಷ್ಟು ಟೈಪ್ ಗಣಿತಗಳನ್ನು ಮುಂದೆ ನಿಮಗೆ ಕ್ವಶನ್ ಪೇಪರ್ ಅವು ಗಣಿತಗಳು ಬಂದೇ ಬರ್ತಾವೆ. ಅವು ದೊಡ್ಡ ಇರ್ತಾವೆ ಅಂಕಿಗಳು, ಇವು ದೊಡ್ಡನೇ ಇರ್ತಾವೆ. ಇದು ಬೇಸಿಕ್ ನಿಮಗೆ ಸರಳ ಬಡ್ಡಿಲ್ಲ. ಇವು ಏನೋ ಲಾಭ ಹಾನಿ ಲೆಕ್ಕಗಳು ಬೇಸಿಕ್ ಇವು. ಇಷ್ಟು ಇವು ಬರೀಬೇಕೇ ನಿಮ್ಗೆ. ಹೆಂಗೆ ಇದನ್ನು ಮಾಡಿದ್ರೆ ನಾವು ದೊಡ್ಡ ಬೇಕಾದಂಥ ಗಣಿತ ಇರ್ಲವು. ದೊಡ್ಡ ಸಂಖ್ಯೆದಾಗ ಕಳಿನೋ ಶೇಕಡ ಹೆಂಗೆ ಹಚ್ಕೊಳ್ಳೋದು ಗೊತ್ತಾಗ ನೋಡ್ರಿ. ಇಂಥ ಶೇಕಡ ಲೆಕ್ಕಗಳನ್ನು ಬಾಯದಿಂದ ನಿಮಗೆ ನಾ ಟ್ರಿಕ್ಸ್ ಹೇಳ್ತಾನಂದ್ರೆ ನಾ ಮಾಡೋಕ್ಕಿಂತಲೂ ಮೊದಲೇ ಗಣಿತದ ಉತ್ತರ ಹೇಳೀನಿ ನಾನು ನಿಮಗೆ. ಈ ಗಣಿತದ ಉತ್ತರ ಹಚ್ಚದ ನಾನು ಇದು ಬಹುಶಃ ಇದೇ ಉತ್ತರ ಆಗ್ಬೋದು. ಯಾಕಂತಂದ್ರೆ ಇವುಗಳ ವ್ಯತ್ಯಾಸ ಲಾಭ ಇರ್ತದ. 625 ಲಾಭದ 5,000 ಕಂಡು 625ಕ್ಕೆ ಭಾಗ ಹೋಗೋದು ಯಾವುದಪ್ಪ ಅಂತಂದ್ರೆ ಈಗ ಸದ್ಯ 12ರಲ್ಲೇ ಹೋಗಲ್ಲ, 13ರಲ್ಲೇ ಹೋಗೋದಿಲ್ಲ, 13.5 ಹೋಗಂಗಿಲ್ಲ, 12.5 ಯಾಕೆ ಹೋಗ್ತದಂದ್ರೆ ಎರಡೂ ಕೊನೆಗೆ 5 ಅಂಕಿಗಳು ಬಂದದ್ದರಿಂದ ಅದು ಭಾಗ ಹೋಗ್ತದೆ. ಅಂದ್ರೆ ಅದೇ ಉತ್ತರ ಆಗ್ತದೆ ಅಂತ ತಿಳ್ಕೊಂಡು ಬಿಡು. 125 ಒಂದಲೇ 125 ಭಾಗ ಹೋತಲ್ಲ, ಯಾವ ಅಂಕಿದಿಂದ ವಿಶೇಷವಾಗಿ ಭಾಗಿಸಲ್ಪಡುತ್ತದೆಯೋ ಅದೇ ಉತ್ತರ ಆಗುವಂಥ ಚಾನ್ಸ್ಗಳು ಇರ್ತಾವೆ. ಆಗ ನಾವು ಅದನ್ನು ಅಂದಾಜಿನಲ್ಲಿ ಹಾಕೋದು ಬೇಡ ಅಂತ ತಿಳ್ಕೊಂಡು ಮಾಡಿ ನೋಡಿದ್ದೀವಿ ನಾವು. ತಿಳಿತಲ್ಲ ನಿಮಗೆ? ಇನ್ನು ಮುಂದಿನ ಅಭ್ಯಾಸ ಮಾತು ಬೇರೆ ಬರ್ತದೆ. ಈಗ ನೀವು ಇಷ್ಟರಾಗ ಲಾಭ ಕಂಡು ಹಿಡಿದ್ರೆ ಇನ್ನು ಕೊಂಡ ಬೆಲೆ ಮಾರಾಟದ ಬೆಲೆ ಕೊಟ್ಟು ಹಾನಿ ಕೊಡ್ತನೋ ಅದನ್ನಷ್ಟು ಕಂಡು ಹಿಡಿಯುವಂಥ ನೀವು ಮಾಡಿದಿರಿ ಅಂದ್ರೆ ಮುಂದೆ ಈಗ ಮುಗಿಲಿಕ್ಕೆ ಬಂದಾವ 1 ನಂಬರ್ ಮುಂದಿನ ಗಣಿತಗಳು ಚೇಂಜ್ ಆಗ್ತಾವೆ.